ಧನಸ್ಸು ರಾಶಿಗೆ ಎರಡನೇ ಮನೆ ಅಧಿಪತಿ ಅವನೇ ಶನಿಯಾಗಿ, ಮೂರನೇ ಮನೆ ಅಧಿಪತಿ ಶನಿಯಾಗಿ ಅವನು ಮೂರನೇ ಮನೆ 4ನೇ ಮನೆ ಅಂದರೆ ಸುಖಸ್ಥಾನದಲ್ಲಿ ಇರ್ತಾನೆ. ಮತ್ತು ಉಚ್ಚ ಶುಕ್ರ 4ನೇ ಮನೆಯಲ್ಲಿ ಶನಿ, ಶುಕ್ರ ಮತ್ತು ಸೂರ್ಯ ಸೇರಿರೋದ್ರಿಂದ ಕೆಲವು ಎಲ್ಲ ಗೌರ್ಮೆಂಟ್ ಸೆಕ್ಟರ್ ಅವ್ರಿಗೆಲ್ಲ ಪ್ರಮೋಷನ್ನು, ಮತ್ತು ರಿಟೈರ್ಮೆಂಟ್ ಆಗೋರಿಗೆ ರಿಟೈರ್ಡ್ ಆಗೋದು, ಮತ್ತು ಜೊತೆಗೆ ಟ್ರಾನ್ಸ್ಫರ್ಮೇಷನ್, ಯಾವುದಾದ್ರೂ ಒಂದು ಟ್ರಾನ್ಸ್ಫರ್ ಆಗಬೇಕಂತಂದರೆ ಅದರಿಂದ ಅಂದರೆ ಜಾಗ ಪ್ಲಸ್ ಹುದ್ದೆ ಕೂಡ ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಗೋದು, ಮತ್ತು ಗೌರವ ಕೊಡೋದು ಹುದ್ದೆಯಲ್ಲಿ, ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಜಾಬ್ಗೆ ಸೆಲೆಕ್ಟ್ ಆಗೋದು, ಅಂದರೆ ಮುಂದಕ್ಕೆ ಹೋಗೋ ಅಂಥದ್ದು, ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಕ್ಕೋ ಅಂಥದ್ದು, ಇದೆಲ್ಲವೂ ಕೂಡ ಆಗುತ್ತೆ. ಪೊಲೀಸ್ ಆಫೀಸರ್ಗೆ, ಜಡ್ಜ್ಗಳಿಗೆ, ಲಾಯರ್ಗೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಜೊತೆಗೆ ಯಾಕಂದರೆ ಶುಕ್ರ ಮತ್ತು ಸೂರ್ಯ ಮತ್ತು ಶನಿ ಸೇರಿದಾಗ ಈ ಒಂದು ಯೋಗವನ್ನು ನೋಡ್ತಾ ಹೋಗ್ತೀರಿ. ಅದೇ ರೀತಿ ರಿಯಲ್ ಎಸ್ಟೇಟ್ ಯಾರೆಲ್ಲ ಮಾಡ್ತಾ ಇದ್ದೀರಾ, ಧನಸ್ಸು ರಾಶಿಯವರು, ರಿಯಲ್ ಎಸ್ಟೇಟ್ ಅವ್ರಿಗಂತೂ ತುಂಬ ಮಾಡಿಸಿದ ಟೈಮ್ ಅಂತ ಹೇಳ್ಬೋದು. ನಿಮ್ಮ ದುಡ್ಡು ಯಾವ ದುಡ್ಡು ಲಾಕ್ ಆಗಿರುತ್ತೆ, ಅಥವಾ ಜಮೀನು ಕೆಲಸ ಆಗಿರ್ಬೋದು, ಪ್ರಾಪರ್ಟಿ ತೊಗೊಂಡಿರ್ತೀರಾ, ಮನೆ ಕೆಲಸ, ಮನೆ ಅರ್ಧಂಬರ್ಧ ಆಗಿರ್ತಕ್ಕಂಥದ್ದು, ಇವರೆಲ್ಲರಿಗೂ ಕೂಡ ಇವರ ಕೆಲಸ ಅಂತ ಬಂದಾಗ ಸಿಕ್ಕಾಪಟ್ಟೆ ಯೋಗ. ಕೆಲಸ ಎಲ್ಲ ಫುಲ್ಫಿಲ್ ಆಗ್ತಾ ಬರುತ್ತೆ. ಮನೆ ಕಟ್ಟೋದು ಅರ್ಧಂಬರ್ಧ ನಿಲ್ಲಿಸಿದ್ರೆ ಮನೆ ಕಟ್ಕೊಳ್ತಾರೆ. ಹಾಗೆ ಮನೆ ತೊಗೋಬೇಕು ಅಂದ್ಕೊಂಡಿರೋರೆಲ್ಲ ಮನೆ ತೊಗೊಳ್ಳೋದು, ಕಾರ್ ತೊಗೊಳ್ಳೋದು. ಯಾಕಂದರೆ 4ನೇ ಮನೆಯಲ್ಲಿ ಶನಿ ಮತ್ತು ಶುಕ್ರ ಸೂರ್ಯ ಇರೋದ್ರಿಂದ ವೆಹಿಕಲ್ ತೊಗೊಳ್ಳೋದು, ಸಣ್ಣ ಪುಟ್ಟ ವೆಹಿಕಲ್ ಅಲ್ಲ, ಲಕ್ಸುರಿ ಕಾರ್ಗಳನ್ನ ತೊಗೊಳ್ಳೋದು, ಲಕ್ಸುರಿ 2 ವೀಲರ್ಸ್ನ ತೊಗೊಳ್ಳೋದು, ಈ ಥರ ಒಂದು ಕಾರ್ ಇದ್ದರೆ 2ನೇ ಕಾರು 3ನೇ ಕಾರ್ ತೊಗೊಳ್ಳೋ ಅಂಥದ್ದು ಯೋಗಗಳು ಜಾಸ್ತಿ ಬರುತ್ತೆ ಧನಸ್ಸು ರಾಶಿಯವರಿಗೆ. ಮತ್ತು ಅದರಲ್ಲೂ ಮನೆ ಕಟ್ಟೋರ್ಗೂ ಕೂಡ ತುಂಬ ಯೋಗ ಅಂತ ಹೇಳ್ಬೋದು. ಯಾವುದೋ ಒಂದು ರೀತಿ ನಿಮ್ಮ ದುಡ್ಡು ನಿಮ್ಮ ಕೈ ಸೇರುತ್ತೆ. ಮತ್ತು ಯಾರೆಲ್ಲ ಲೋನ್ಗೆ ಹೋಗಿರ್ತೀರ ಅವ್ರಿಗೂ ಕೂಡ ಅತಿ ಬೇಗ ಲೋನು ಸ್ಯಾಂಕ್ಷನ್ ಆಗೋದು, ಇದೆಲ್ಲ ಆಗುತ್ತೆ. ಮತ್ತು 4ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಎಲ್ಲ ಒಂದು ಕಡೆ ನೋಡಿ, ಶನಿಯ ದೃಷ್ಟಿ 3ನೇ ದೃಷ್ಟಿ ವೃಷಭ ರಾಶಿ ಅಂದರೆ ರಾಶಿಗೆ 6ನೇ ಮನೆ ಮೇಲೆ ಬೀಳೋದ್ರಿಂದ ಸ್ವಲ್ಪ ತುಂಬ ನಿಮಗೆ ಯಾರಾದರೂ ಶತ್ರುಗಳಿದ್ದರೆ ಆ ಶತ್ರುಗಳು ಯಾರು ಅಂತ ಕೂಡ ಫೈಂಡ್ ಆಗುವಂಥ ಡೇ ಇದಾಗಿರುತ್ತೆ. ಈ ಒಂದು ತಿಂಗಳಲ್ಲಿ ಅದೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಧನಸ್ಸು ರಾಶಿಯವರು ಈ ಒಂದು ತಿಂಗಳಲ್ಲಿ ಈ ಹಳೆ ಪರಿಚಯ, ಯಾರಾದರೂ ಹಳೆ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಹಳೆ ವ್ಯಕ್ತಿಗಳಾಗಿರ್ಬೋದು, ಇವ್ರನ್ನ ಬಿಟ್ಟೋಗಿರೋರಾಗಿರ್ಬೋದು, ಅವರು ಕೂಡ ಎಲ್ಲ ಒಂದು ಕಡೆ ರಿಟರ್ನ್ ಬರೋವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಅಂದರೆ ಅವರು ಹುಡ್ಕೊಂಡು ಬರ್ಬೋದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಸಿಕ್ಕೋದಾಗಿರ್ಬೋದು, ಅಥವಾ ಹೊಸ ಫ್ರೆಂಡ್ಸು ಅಂತ ಬಂದಾಗ ತುಂಬ ಲಕ್ಸುರಿ ಫ್ರೆಂಡ್ಸ್. ಯಾಕೆಂದರೆ ಶುಕ್ರ ಉಚ್ಚನಾಗಿ ಶನಿ ಜೊತೆ ಇರೋದ್ರಿಂದ ನೋಡಿ, ಈ ಒಂದು ಟೈಮಲ್ಲಿ ಎಲ್ಲರಿಗೂ ಒಂದೇ ಮಾತು ಹೇಳೋದು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಈ ಅಕ್ರಮ ಸಂಬಂಧಗಳೇನಿರುತ್ತೆ ಅದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಲಿವಿಂಗ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಯಾರೆಲ್ಲ ಮದುವೆ ಆಗಬೇಕು ಅಂದ್ಕೊಳ್ತಾ ಇರ್ತೀರ ಅವರ ಒಂದು ಪ್ರೀತಿ ಪ್ರೇಮ ಸಕ್ಸಸ್ ಆಗೋವಂಥದ್ದು ಅವೆಲ್ಲವೂ ಆಗ್ತಾ ಇರುತ್ತೆ. ಜೊತೆಗೆ 3ನೇ ಮನೆಯಲ್ಲಿ ಕುಜ ಮತ್ತು ರಾಹು ಬುಧ ಈ 3 ಗ್ರಹಗಳು ಒಟ್ಟಿಗೆ ಇರೋದ್ರಿಂದ 3ನೇ ಮನೆ ಅಂದರೆ ಫ್ರೆಂಡ್ಸು, ಅಕ್ಕ ತಂಗಿ, ಅಣ್ಣ ತಮ್ಮ ಅಂತ ಹೇಳ್ತೀವಿ. 3ನೇ ಮನೇಲಿ ಸೂರ್ಯ ಕೂಡ ಪಥ ಚೇಂಜ್ ಮಾಡ್ತಾನೆ. ಮತ್ತು ಶುಕ್ರ ಉಚ್ಚನಾಗಿ ಇರೋದ್ರಿಂದ ಈ ಎಲ್ಲವೂ ಅಂದರೆ ಅದು ಶಾಶ್ವತವಾಗಿ ಇರಲ್ಲ.